ನಿಗೂಢ ಶವ ಹುಡುಕಾಟಕ್ಕೆ ಹಿಂದೆ ಫುಲ್ ಸ್ಟಾಪ್ ಇಡಲಾಗುತ್ತಾ? ಇದು ಎಸ್ಐಟಿ ಗುರುತಿಸಿದ ಕೊನೆ ಪಾಯಿಂಟ್ ಅಂತ ಹೇಳಲಾಗ್ತಿದೆ. ಎಲ್ಲರ ಚಿತ್ತ ಇದೀಗ ಪಾಯಿಂಟ್ ನಂಬರ್ 13ರತ್ತ. ನೇತ್ರಾವತಿ ಸ್ನಾನಘಟ್ಟ ಪಕ್ಕದಲ್ಲೇ ಇದೆ ಈ ಸ್ಥಳ. ಪ್ರವಾಹ ಬಂದು ಮಣ್ಣು ಅಡಿಮೇಲಾದಂತ ಸ್ಥಳ ಇದು. ಹೆಚ್ಚು ಶವ ಇಲ್ಲೇ ಹೂತಿದ್ದೀನಿ ಅಂತ ಅನಾಮಿಕ ದೂರುದಾರ ಹೇಳಿದ್ದ. ಸ್ನಾನಘಟ್ಟದ ಬಲಭಾಗದಲ್ಲಿರುವ ಏಕೈಕ ಪಾಯಿಂಟ್ ಇದಾಗಿದ್ದು 2014ರ ನಂತರ ಅನೇಕ ಪ್ರಾಕೃತಿಕ ಬದಲಾವಣೆಗಳು ಈ ಪಾಯಿಂಟ್ನಲ್ಲಾಗಿದೆ. ಹಾಗಾದ್ರೆ ಪಾಯಿಂಟ್ ನಂಬರ್ 13ಕ್ಕೆ ಕಾರ್ಯಾಚರಣೆ ಕೊನೆಯಾಗುತ್ತಾ? ಒಂದ್ ಕಡೆ ಎಸ್ಐಟಿ ಪಾಯಿಂಟ್ ನಂಬರ್ 14ರಲ್ಲಿ ಶೋಧ ಕಾರ್ಯ ಮಾಡೋದಕ್ಕೆ ಮುಂದಾಗ್ತಾ ಇದೆ. ಅದರ ಜೊತೆಗೆ ಇವತ್ತು ಪಾಯಿಂಟ್ ನಂಬರ್ 13ರಲ್ಲೂ ಕೂಡ ಶೋಧ ಕಾರ್ಯ ನಡೆಯುತ್ತಾ ಅಂತ. ಎಸ್ಐಟಿ ಕಾರ್ಯಾಚರಣೆ ಅನ್ನುವಂಥದ್ದು ಈಗ ನಿರ್ಣಾಯಕ ಘಟ್ಟ ತಲುಪಿದೆ. 12 ಪಾಯಿಂಟ್ಗಳ ನಂತರ ಈಗ ಎಲ್ಲರ ಗಮನ ಇರುವಂಥದ್ದು ಪಾಯಿಂಟ್ ನಂಬರ್ 13. ಇದು ಸ್ನಾನಘಟ್ಟದ ಪಕ್ಕದಲ್ಲೇ ಇರುವಂಥದ್ದು. ನಾವು ನೋಡಬಹುದು, ಒಬ್ಬರು ಪೊಲೀಸರು ಅಲ್ಲಿಗೆ ಭದ್ರತೆ ಕೊಟ್ಟಿದ್ದಾರೆ. ಪಾಯಿಂಟ್ ನಂಬರ್ 13 ಇಲ್ಲಿಂದ ನೇರವಾಗಿ ಕಾಣುವಂಥದ್ದು. ಇದು ಸ್ನಾನಘಟ್ಟದ ಪಕ್ಕದಲ್ಲೇ ಇರುವಂಥದ್ದು. ಅಂದರೆ ಒಟ್ಟು ಸ್ನಾನಘಟ್ಟವನ್ನು ನಾವು ತಗೊಂಡ್ರೆ ಎಲ್ಲ ಪಾಯಿಂಟ್ಗಳು ಅದರ ಎಡಮಗ್ಗುಲಲ್ಲಿದ್ದರೆ ಬಲಮಗ್ಗುಲಲ್ಲಿರುವಂತಹ ಏಕೈಕ ಪಾಯಿಂಟ್ ಇದು. ಇಲ್ಲಿಗೆ ಸಶಸ್ತ್ರ ಒಂದು ಭದ್ರತೆಯನ್ನು ಕೂಡ ಒದಗಿಸಲಾಗಿದೆ. ಒಟ್ಟು ಕಾರ್ಯಾಚರಣೆಯ ಲೆಕ್ಕಾಚಾರದಲ್ಲಿ ಈ ಪಾಯಿಂಟ್ ಬಗ್ಗೆ ಎಲ್ಲರಿಗೂ ವಿಶೇಷ ಗಮನ ಇರುವಂಥದ್ದು. ಆತ ಹೇಳುವ ಪ್ರಕಾರ ಇಲ್ಲಿ ಅನೇಕ ಶವಗಳನ್ನು ಹೂತಿದ್ದೇನೆ ಅನ್ನುವಂಥದ್ದು ಅವನ ಅಭಿಪ್ರಾಯ. ಆದರೆ ಈ ಭಾಗವನ್ನು ನಾವು ನೋಡಿದರೆ ಈ ಪಕ್ಕದಲ್ಲೇ ನದಿ ಹರಿಯುತ್ತೆ. ನೇತ್ರಾವತಿ ಸ್ನಾನಘಟ್ಟ ಇರುವುದು ಕೂಡ ಇಲ್ಲೇ, ಮತ್ತು ಪ್ರತಿದಿನ ಸಾವಿರಾರು ಜನ ಭೇಟಿ ಕೊಡುವಂಥ ಸ್ಥಳ ಕೂಡ ಇದುವೇ. 2019ನೇ ಇಸ್ವಿಯಲ್ಲಿ ಈ ಭಾಗದಲ್ಲಿ ಭಾರಿ ಪ್ರವಾಹ ಬಂದಿತ್ತು. ಹಾಗೆ ಪ್ರವಾಹ ಬಂದಂಥ ಸಂದರ್ಭದಲ್ಲಿ ಈ ಸ್ನಾನಘಟ್ಟದ ಮೇಲ್ಮೈ ಏನು ಕಾಣ್ತಾ ಇದೆ, ಮರಗಳೆಲ್ಲ ರಸ್ತೆಯ ಭಾಗ ಏನಿದೆ, ಅಲ್ಲಿಯವರೆಗೂ ಕೂಡ ನೀರು ತುಂಬಿ ಅಪಾರ ಪ್ರಮಾಣದ ಹಾನಿ ಸಂಭವಿಸಿತ್ತು ಅನ್ನೋದನ್ನು ಕೂಡ ನಾವಿಲ್ಲಿ ಮರೆಯುವ ಹಾಗಿಲ್ಲ. ಸೊ ಆ ದೃಷ್ಟಿಯಿಂದ ನೋಡಿದಾಗ ಆತನಿಗೆ ಇರುವ ವಿಶ್ವಾಸ ಏನಿದೆ ಅದು ಎಷ್ಟರ ಮಟ್ಟಿಗೆ ಸಫಲ ಆಗುತ್ತೆ ಅನ್ನೋದು ಬಹಳ ಸಂಶಯಾಸ್ಪದ ಅಂತಲೇ ಹೇಳಬೇಕು. ಆದರೆ ಆತನಿಗೆ ವಿಶ್ವಾಸ ಇರುವಂಥದ್ದು ಇಲ್ಲಿ ನಾನು 10 ಶವಗಳನ್ನು ಹೂತಿದ್ದೇನೆ ಅನ್ನುವಂಥ ಮಾತನ್ನು ಹೇಳ್ತಾ ಇರುವಂಥದ್ದು. ಈಗ ಎಲ್ಲರ ಗಮನ ಇರುವಂಥದ್ದು ಪಾಯಿಂಟ್ ನಂಬರ್ 13ರ ಬಗ್ಗೆ. ಎಸ್ಐಟಿಯ ಒಟ್ಟು ಮಹಜರು ಪ್ರಕ್ರಿಯೆಯನ್ನು ತೆಗೆದುಕೊಂಡಾಗ ಅವರು ಗುರುತಿಸಿದ ಕೊನೆಯ ಪಾಯಿಂಟ್ ಇದು. ಆದರೆ ಈಗಾಗಲೇ 6ನೇ ಪಾಯಿಂಟ್ನಲ್ಲಿ ಏನು ಒಂದಿಷ್ಟು ಹೂತ ಮೂಳೆಗಳು ಏನು ಸಿಕ್ಕಿದವು, ಹೂತ ಶವದ ಮೂಳೆಗಳು ಅಂತ ಏನು ಸಿಕ್ಕಿದವು ಪಾಯಿಂಟ್ ನಂಬರ್ 13. ಸೊ ಪೊಲೀಸ್ ಭದ್ರತೆ ಹಗಲು ಮತ್ತು ರಾತ್ರಿ ಇಡೀ ದಿನ ಕಳೆದ ಅಷ್ಟೂ ದಿನಗಳಿಂದ ನಾವು ನೋಡ್ತಾ ಇದ್ದೇವೆ. ಅದಕ್ಕೆ ಮುಖ್ಯವಾದ ಕಾರಣ ಏನಪ್ಪಾ ಅಂದರೆ ಇದು ಬಹಳ ವಿಸಿಬಲ್ ಇರುವಂಥ ಪಾಯಿಂಟ್. 4 ಸೈಡ್ನಿಂದಲೂ ಕೂಡ ಇದನ್ನು ಜನ ಓಡಾಟಕ್ಕೆ ಅವಕಾಶ ಇರುವಂಥ ಜಾಗದಲ್ಲೇ ಇದೆ, ಜನರಿಗೆ ನೋಡುವುದಕ್ಕೂ ಅವಕಾಶ ಇದೆ. ಈ ಎಲ್ಲ ಕಾರಣಗಳನ್ನು ಇಟ್ಟುಕೊಂಡು ನಾವು ನೋಡಿದಾಗ ಬಹಳ ವಿಸಿಬಲ್ ಇದೆ. ಸೊ ಇದನ್ನು 4 ಕಡೆಯಿಂದ ಕವರ್ ಮಾಡಿ ಕಾರ್ಯಾಚರಣೆ ಮಾಡಬೇಕಾಗತ್ತೆ. 10ನೇ ಪಾಯಿಂಟ್ನಲ್ಲಿ ನಿನ್ನೆ ಒಂದಿಷ್ಟು ಅವಯವಗಳು ಸಿಕ್ಕಿದಾಗ ಅಲ್ಲೇ ಒಂದು 100 ಮೀಟರ್ ಆಚೆ ಹೋಗಿ ಅವರು ಏನು ಕಾರ್ಯಾಚರಣೆಯನ್ನು ನಡೆಸಿದ್ದಾರೆ, ಆ ಕಾರ್ಯಾಚರಣೆಯನ್ನು ನಡೆಸುವಂಥ ವೇಳೆ ಆ ಪಾಯಿಂಟನ್ನು 14ನೇ ಪಾಯಿಂಟ್ ಅಂತ ಗುರುತು ಮಾಡಿದ್ದಾರೆ. ಅದನ್ನು 14ನೇ ಪಾಯಿಂಟ್ ಅಂತ ಗುರುತಿಸಿರುವುದರಿಂದ ಸೊ 13 + 1 14 ಒಟ್ಟು ಕಾರ್ಯಾಚರಣೆ ಅಂತ ಮೊದಲ ಹಂತದ್ದು ನಾವು ತೆಗೆದುಕೊಂಡ್ರೆ ಮತ್ತೆ ಕುತೂಹಲ ಇರುವಂಥದ್ದು ಮತ್ತೇನು ಮಾಡ್ತಾರೆ ಅಂತ. ಅಂದರೆ ಬಹುತೇಕ ಬುಧವಾರದ ದಿನ ಕಾರ್ಯಾಚರಣೆ ಮುಗಿಬಹುದು ಅನ್ನುವಂಥ ನಿರೀಕ್ಷೆ. ಸೊ ಸೆಕೆಂಡ್ ಫೇಸ್ ಇದೆಯಾ? ಯಾಕಂದರೆ ಆತ ದೂರುದಾರ, ಸಾಕ್ಷಿ ಹೇಳಲು ಬಂದ ದೂರುದಾರ ಏನಿದ್ದಾನೆ ಆತನಿಗೆ ವಿಶ್ವಾಸ ಇರುವಂಥದ್ದು ಒಟ್ಟು 30 ಪಾಯಿಂಟ್ಗಳಲ್ಲಿ. ಸೊ 30 ಪಾಯಿಂಟ್ಗಳಲ್ಲಿ ನಾನು ಗುರುತಿಸಬಲ್ಲೆ ಅಂತೇಳಿ ಹೇಳಿದ್ದ. ಸೊ ಈಗ 13 ಪಾಯಿಂಟ್ಗಳು ಮುಗಿದ ನಂತರ 13 + 1 ಇದು ಮುಗಿದ ನಂತರ 2ನೇ ಹಂತದ ಮಹಜರು ಪ್ರಕ್ರಿಯೆ ಏನಾದರೂ ನಡೆಯುತ್ತಾ ಅನ್ನುವಂಥದ್ದು ಎಲ್ಲರಿಗೂ ಇರುವಂಥ ಕುತೂಹಲ. ಅದರ ಜೊತೆಗೆ ಬಹಳಷ್ಟು ಚರ್ಚೆ ಆಗ್ತಾ ಇರುವಂತಹ ಕಲ್ಲೇರಿ ಪಾಯಿಂಟ್ ಏನಿದೆ, ಅಂದರೆ ಒಂದು ಇಮೋಷನಲ್ ಪಾಯಿಂಟ್ ಇದೆ. ಅಲ್ಲಿ ಒಂದು ಮಗುವನ್ನು, ಎಳೆಯ ಹುಡುಗಿಯನ್ನು ಹೂತಿದ್ದಾರೆ ಅಂತೇಳಿ ಏನು ಆರೋಪಗಳನ್ನು ಆತ ತನ್ನ ಪತ್ರದಲ್ಲಿ ಮಾಡಿದ್ದ, ಆ ಪಾಯಿಂಟಿಗೆ ಏನಾದರೂ SIT ಅವರು ಒಲವು ತೋರಿಸ್ತಾರಾ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಸದ್ಯ ಎಲ್ಲರ ಗಮನ ಇರುವಂಥದ್ದು ಪಾಯಿಂಟ್ ನಂಬರ್ 13 ಏನಾಗುತ್ತೆ, ಇವತ್ತೇ ಕಾರ್ಯಾಚರಣೆ ಮುಗಿಯುತ್ತಾ ಮುಂದುವರಿಯುತ್ತಾ ಕಾದು ನೋಡಬೇಕಾಗಿದೆ. ಮಂಗಳೂರಿನಿಂದ ಕ್ಯಾಮರಾಮನ್ ಹರೀಶ್ ಜೊತೆಗೆ ಶಶಿಧರ್ ಮಾಸ್ತಿಬೈಲು, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.